ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಪ್ರತಿಯೊಬ್ಬ ರಾಜ್ಯ ಸರ್ಕಾರದ ನಿವೃತ್ತ ಸರ್ಕಾರಿ ನೌಕರರಿರ್ಬೋದು, ಪಿಂಚಣಿದಾರರಿರ್ಬೋದು, ಕುಟುಂಬ ಪಿಂಚಣಿದಾರರಿರ್ಬೋದು, ನಿವೃತ್ತ ನೌಕರರ ಫಲಾನುಭವಿಗಳಾಗಿರ್ಬೋದು, ಅವಲಂಬಿತರಾಗಿರ್ಬೋದು, ಎಲ್ಲರಿಗೂ ಒಂದು ಗುಡ್ ನ್ಯೂಸನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ. ನೀವೆಲ್ಲರೂ ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂಥ 7th ಪೇ ಕಮಿಷನ್ ರೆಕಮೆಂಡೇಶನ್ ಮಾಡಿರುವಂಥ ಹೆಚ್ಚುವರಿ ಪಿಂಚಣಿ ಹಾಗೂ ಪಿಂಚಣಿ ಸೌಲಭ್ಯಗಳ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ. ಏನಪ್ಪ ಅಪ್ಡೇಟ್ ಅಂತ ಹೇಳಿದ್ರೆ, ಅತಿ ಶೀಘ್ರದಲ್ಲೇ ನಿಮ್ಮೆಲ್ಲರ ಖಾತೆಗಳಿಗೆ ಹೆಚ್ಚುವರಿ ಪಿಂಚಣಿ ಸಲ್ಲಿಕೆ ಆಗತ್ತೆ. ಈ ಬಗ್ಗೆ ರಾಜ್ಯ ಸರ್ಕಾರದಲ್ಲಿ ಏನೆಲ್ಲ ಅಪ್ಡೇಟ್ಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ. ಈ ಮಾಹಿತಿಯನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಸರ್ಕಾರಿ ನೌಕರರ ನ್ಯೂಸ್ ಚಾನಲ್ಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಸ್ನೇಹಿತರೆ, ಸರಿಸುಮಾರು 2.5 ವರ್ಷಗಳಾಗಿರ್ಬೋದು 7th ಪೇ ಕಮಿಷನ್ ರೆಕಮೆಂಡೇಶನ್ಗಳು ಜಾರಿಯಾಗಿ 2 ವರ್ಷ ಆದರೂ ಕೂಡ ಇದುವರೆಗೂ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರ ಬಗ್ಗೆ ರಾಜ್ಯ ಸರ್ಕಾರ ಯಾವುದೇ ಗಮನವನ್ನು ಹರಿಸಿರಲಿಲ್ಲ. 7th ಪೇ ಕಮಿಷನ್ ವರದಿಗಳನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಇಂಪ್ಲಿಮೆಂಟ್ ಮಾಡದೇ ಇರಲಿಲ್ಲ. ಕೇವಲ ಆಯ್ದ ಭಾಗಗಳನ್ನು ಮಾತ್ರ ಇಂಪ್ಲಿಮೆಂಟ್ ಮಾಡಿತ್ತು. ಅವತ್ತಿಂದ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು 7th ಪೇ ಕಮಿಷನ್ನ ಎಲ್ಲ ರೆಕಮೆಂಡೇಶನ್ಗಳನ್ನು ತಕ್ಷಣ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾಯಿದ್ರು. ಅದರಲ್ಲೂ ಪ್ರಮುಖವಾಗಿ 7th ಪೇ ಕಮಿಷನ್ ರೆಕಮೆಂಡೇಶನ್ ಮಾಡಿರುವಂಥ ಏನು ರಿಟೈರ್ಡ್ ಆಗಿರುವಂಥ ಪಿಂಚಣಿ ಪಡೆಯುತ್ತಿರುವಂಥ ಪಿಂಚಣಿದಾರರು 70ರಿಂದ 80 ವರ್ಷದ ವಯೋಮಿತಿಯಲ್ಲಿ ಯಾರಿದ್ದಾರೋ ಅವರಿಗೆ 10% ಅಡಿಷ್ನಲ್ ಪೆನ್ಷನನ್ನು ಕೊಡಬೇಕು ಅಂತ ಹೇಳಿ ರೆಕಮೆಂಡೇಶನ್ ಮಾಡಿತ್ತು. 80 ವರ್ಷ ಆದ್ರ ಮೇಲೆ ಕಾಮನ್ನಾಗಿ 20%, 30%, 40%, 50%ವರೆಗೂ ಅದು ಕೇಂದ್ರ ಸರ್ಕಾರ ಮಾಡಿರೋ ಆದೇಶದ ಪ್ರಕಾರವೇ ಪಿಂಚಣಿ ಸಿಗತ್ತೆ. ಆದರೆ ಈಗಿನ ಜೀವಿತಾವಧಿಯಲ್ಲಿ 70 ವರ್ಷ ದಾಟೋದೇ ಕಷ್ಟ. ನಿನ್ನ 80, 90, 100 ವರ್ಷ ಬದುಕಿರೋರು ತುಂಬ ಕಡಿಮೆ. ಹಾಗಾಗಿ 70 ವರ್ಷಕ್ಕೆ ವಯೋಸಹಜ ಕಾಯಿಲೆಗಳು ಬರ್ತವೆ. ಹಾಗಾಗಿ 70 ವರ್ಷದ ಮೇಲ್ಪಟ್ಟವರಿಗೆ, 80 ವರ್ಷದ ಮಧ್ಯದಲ್ಲಿರೋರಿಗೆ 10% ಅಡಿಷ್ನಲ್ ಪೆನ್ಷನನ್ನು ಕೊಡಬೇಕು ಅಂತ ಹೇಳಿ ಪಿಂಚಣಿದಾರರ ಬೇಡಿಕೆ ಆಧಾರದಲ್ಲಿ 7th ಪೇ ಕಮಿಷನ್ ಕೂಡ ರೆಕಮೆಂಡೇಶನನ್ನು ಮಾಡಿತ್ತು. ಈ ರೆಕಮೆಂಡೇಶನನ್ನು ರಾಜ್ಯ ಸರ್ಕಾರ ಇದುವರೆಗೂ ಇಂಪ್ಲಿಮೆಂಟ್ ಮಾಡದೇ ಇರೋದ್ರಿಂದ ರಾಜ್ಯದ ಪಿಂಚಣಿದಾರರಿಗೆ, ನಿವೃತ್ತ ನೌಕರರಿಗೆ ಭಾರಿ ಲಾಸ್ ಆಗತ್ತೆ. ಹಾಗಾಗಿ ನೌಕರರು, ಪಿಂಚಣಿದಾರರು ಹಾಗೂ ಸರ್ಕಾರಿ ನೌಕರ ಸಂಘ, ನಿವೃತ್ತ ಸರ್ಕಾರಿ ನೌಕರ ಸಂಘಗಳು ಹಲವಾರು ಬಾರಿ ಮನವಿಯನ್ನು ಮಾಡ್ಕೊಂಡಿದ್ರು. ಈ ಮನವಿಗೆ ರಾಜ್ಯ ಸರ್ಕಾರ ಸ್ಪಂದಿಸುವಂಥ ಸಾಧ್ಯತೆಗಳಿದೆ. ಇದೇ ತಿಂಗಳ ಕೊನೆಯಲ್ಲಿ ಅಥವಾ ಜೂನ್ ತಿಂಗಳ ಕೊನೆಯಲ್ಲಿ ಸರ್ಕಾರದಿಂದ ಅಧಿಕೃತ ಆದೇಶ ಹೊರಬೀಳುವಂಥ ಸಾಧ್ಯತೆಗಳಿದೆ ಅಂತ ತಿಳಿದು ಬಂದಿದೆ. ನಮ್ಮ ಟೀಮ್ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಹಣಕಾಸು ಸಚಿವರಾದ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮನವಿಯನ್ನು ಮಾಡಿಕೊಂಡಿದ್ದೀವಿ. ಈ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಪರಿಶೀಲನೆ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ನಿವೃತ್ತ ಸರ್ಕಾರಿ ನೌಕರ ಸಂಘ ಕೂಡ ಇದರಲ್ಲಿ ಹೆಚ್ಚು ಆ್ಯಕ್ಟಿವ್ ಆಗಿ ವರ್ಕನ್ನು ಮಾಡ್ತಾ ಇದ್ದಾರೆ. ಈ 10% ಅಡಿಷ್ನಲ್ ಪೆನ್ಷನ್ನ ಜೊತೆಯಲ್ಲಿ ಇನ್ನೂ ಒಂದು ಬೇಡಿಕೆಗಳು, ನಿವೃತ್ತ ಸರ್ಕಾರಿ ನೌಕರರ ಬೇಡಿಕೆಗಳು ಏನು 7th ಪೇ ಕಮಿಷನ್ನು ಆ್ಯಕ್ಚುಯಲ್ ಇಂಪ್ಲಿಮೆಂಟ್ ಆಗಬೇಕಾಗಿರೋದು 1/1/2022ರಿಂದ. ಬಟ್ ಗೌರ್ಮೆಂಟು 2 ಇಯರ್ಸ್ ಲೇಟ್ ಮಾಡಿ ಎಲೆಕ್ಷನ್ನು ಅದು ಇದು ಅಂತ ಲೇಟ್ ಮಾಡಿ 1/8/2024 ಅದನ್ನು ಇಂಪ್ಲಿಮೆಂಟ್ ಮಾಡಿತು. ಅಂದರೆ 2 ವರ್ಷ ಸರ್ಕಾರಿ ನೌಕರರಿಗೆ, ನಿವೃತ್ತ ಸರ್ಕಾರಿ ನೌಕರರಿಗೆ, ಪಿಂಚಣಿದಾರರಿಗೆ ಸಂಬಳ, ಪಿಂಚಣಿ, ಭತ್ಯೆಗಳು ಮನ್ನಾ ಆಯಿತು, ಲಾಸ್ ಆಯಿತು. ಆರ್ಥಿಕ ಇಂಪ್ಲಿಮೆಂಟು 1/7/2022 ಆದರೂ ಕೂಡ ಆರ್ಥಿಕ ಸೌಲಭ್ಯಗಳನ್ನು 1/8/2024 ಅಂತ ಹೇಳಿ ಘೋಷಣೆ ಮಾಡಿರೋದ್ರಿಂದ
2 ವರ್ಷ ಲಾಸ್ ಆಗಿದೆ. ಅದನ್ನು ಅರಿಯರ್ಸನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ವಿ. ಅದ್ರ ಜೊತೆಯಲ್ಲಿ ಆ್ಯಕ್ಚುಯಲ್ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ 1/7/2022ರಿಂದ 31/7/2024 ಮಧ್ಯೆ 2 ಇಯರ್ಸಲ್ಲಿ ರಿಟೈರ್ಡ್ ಆದಂತಹ ಸುಮಾರು 30,000ಕ್ಕೂ ಹೆಚ್ಚು ನಿವೃತ್ತ ನೌಕರರು ಪಿಂಚಣಿದಾರರಿಗೆ, ಅಂದರೆ 1/7/2022ರಿಂದನೇ ರಿಟೈರ್ಡ್ ಆಗಿದ್ದಾರೆ ಅಂದರೆ 7th ಪೇ ಕಮಿಷನ್ನು ಆ ದಿನವೇ ಇಂಪ್ಲಿಮೆಂಟ್ ಆಗಿದೆ ಅಂದರೆ ಅವರಿಗೂ 7th ಪೇ ಕಮಿಷನ್ ಆಧಾರದಲ್ಲೇ ಪಿಂಚಣಿ ಸೌಲಭ್ಯಗಳನ್ನು ಕೊಡಬೇಕು, DCRG ಕೊಡಬೇಕು, ಕಮಿಟೇಷನನ್ನು ಕೊಡಬೇಕು, EL ಎನ್ಕೇಸ್ಮೆಂಟ್ ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು. ಆದರೆ ಇಲ್ಲಿ ದ್ವಂದ್ವ ನೀತಿಯನ್ನು ಸರ್ಕಾರಿ ಅಧಿಕಾರಿಗಳು ಕೈಗೊಳ್ತಾ ಇದ್ದಾರೆ. ಇಂಪ್ಲಿಮೆಂಟ್ ಆಗಿದೆ ಹೌದು, ಆದರೆ ನಾವು ನಿಮಗೆ ನಿವೃತ್ತಿ ಸೌಲಭ್ಯಗಳನ್ನು 6ನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲೇ ಕೊಡ್ತೀವಿ ಅಂತ ಹೇಳಿರೋದ್ರಿಂದ ಈ 30,000 ಪಿಂಚಣಿದಾರರಿಗೆ, ನಿವೃತ್ತ ನೌಕರರಿಗೆ ತುಂಬ ಲಾಸ್ ಆಗುತ್ತೆ. ಅದನ್ನು ಕೂಡ ಕೊಡಬೇಕು ಅಂತ ಹೇಳಿ ನಿವೃತ್ತ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಭೈರಪ್ಪರವರ ನೇತೃತ್ವದಲ್ಲಿ ಹಲವಾರು ಬಾರಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಈ ಮನವಿಗೂ ಕೂಡ ಸರ್ಕಾರ ಸ್ಪಂದಿಸುವಂಥ ಸಾಧ್ಯತೆಗಳು ಇದೆ. ಜೂನ್ ಅಂತ್ಯದಿಂದ ಜುಲೈ ಮೊದಲನೇ ವಾರದಲ್ಲಿ ಮಳೆಗಾಲದ ಅಧಿವೇಶನ ನಡೆಯುತ್ತೆ. ಈ ಅಧಿವೇಶನದಲ್ಲಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳನ್ನು ಒತ್ತಾಯವನ್ನು ಮಾಡಿ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು, ನಿವೃತ್ತ ನೌಕರರೆಲ್ಲರಿಗೂ ಕೂಡ ಈ ಸೌಲಭ್ಯಗಳನ್ನು ಕೊಡಬೇಕು, ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕು, ಪಿಂಚಣಿ ಸೌಲಭ್ಯಗಳನ್ನು ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು, ನೌಕರರ ಪಿಂಚಣಿದಾರರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುತ್ತೀವಿ ಅನ್ನೋ ಒಂದು ಭರವಸೆ ಸರ್ಕಾರದಿಂದ ಸಿಕ್ಕಿದೆ. ಈ ಭರವಸೆಯನ್ನೇ ನಾವು ಗುಡ್ ನ್ಯೂಸ್ ಅಂತ ತಿಳ್ಕೊಳ್ಳೋದ್ರೂ ಕೂಡ ಜೂನ್ ತಿಂಗಳ ಅಂತ್ಯದ ಒಳಗಾಗಿ 10% ಅಡಿಷ್ನಲ್ ಪೆನ್ಷನ್ ವಿಚಾರದಲ್ಲಿ ಗುಡ್ ನ್ಯೂಸು ಖಂಡಿತವಾಗಿಯೂ ಸಿಗತ್ತೆ. ಅದರ ಜೊತೆಯಲ್ಲಿ ಪಿಂಚಣಿ ಸೌಲಭ್ಯಗಳ ಬಗ್ಗೆ ಕೂಡ ಗುಡ್ ನ್ಯೂಸು ಖಂಡಿತವಾಗಿ ಸಿಗತ್ತೆ ಅನ್ನೋ ಒಂದು ಭರವಸೆ ಖಂಡಿತವಾಗಿಯೂ ಇದೆ. ಅದ್ರ ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ಕೊಳ್ಳೋದು ಏನಂದರೆ, ಕೇಂದ್ರ ಸರ್ಕಾರ 2% ಡಿಯನ್ನು ಘೋಷಣೆ ಮಾಡಿ ಆಲ್ರೆಡಿ 1 ತಿಂಗಳಾಗ್ತಾ ಬಂತು. ಆದರೆ ರಾಜ್ಯ ಸರ್ಕಾರದಿಂದ ಇದುವರೆಗೂ ಯಾವುದೇ ಅಧಿಕೃತ ಆದೇಶ ಬಂದಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ತಕ್ಷಣ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು, ನೌಕರರು, ಕಾರ್ಮಿಕರಿಗೆ ಕೇಂದ್ರ ಸರ್ಕಾರ ಜಾರಿ ಮಾಡದಂತೆ ಯಥಾವತ್ತಾಗಿ 2% DAಯನ್ನು ಹೆಚ್ಚಳ ಮಾಡಿ ಆದೇಶವನ್ನು ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಸಿದ್ದರಾಮಯ್ಯ ಅವರು ಈ ವಾರದ ಅಂತ್ಯದ ಒಳಗಾಗಿ ಇದರ ಗುಡ್ ನ್ಯೂಸನ್ನು ಕೊಡ್ತಾರೆ ಅನ್ನೋ ಭರವಸೆ ಇದೆ. ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.